ನಮಸ್ಕಾರ. ಕನ್ನಡ ಗೊತ್ತಿದೆಯಾ? ಮಾತಾಡ್ಬೋದಾ? तमिल में शुरू पढ़ना सर, कन्नड़ा में एंड पढ़ना. ಇನ್ನೀಗ ಹೊಸೂರು ತೊಗದಿಯ ಕಾಂಗ್ರೆಸ್ ಕಕ್ಷಿ தலைவர் அப்புறமா ವರ್ಕರ್ಸ್ மீட்டிங்க்கு நான் பெங்களூர்ல வந்து ரொம்ப சந்தோஷமா ஆச்சு எனக்கு. சந்தோஷமா இருக்கேன். நான் சந்தோஷமா இருக்கேன். சாரி, அந்த அளவுக்கு தமிழ் பேசுறதுக்கு வரதில்லை. கிருஷ்ணகிரியில வந்து தமிழ் பேசுறதுக்கு கத்துக்கிட்டு இருக்கேன். ஸோ இன்னைக்கு இந்த மீட்டிங்ல நம்ம சேர்ந்திருக்கிறது சீரியஸ் இஷ்யூல நம்ம எல்லாரும் சேர்ந்திருக்கோம். கிருஷ்ணகிரி டிஸ்ட்ரிக்ட்ல அப்புறமா தமிழ்நாடு ஸ்டேட்ல அதி சீக்கிரமா எலெக்ஷன் வருது. இந்த எலெக்ஷன்ல காங்கிரஸ் கட்சி அப்புறமா நம்ம அலையன்ஸ் மறுபடியும் ஜெயிக்கிறது. அப்புறமா கவர்மெண்ட் ஃபார்ம் பண்ணோம். அதுக்காக நம்ம கட்சி ஸ்ட்ராங் ஆகணும். கொஞ்சம் ஸ்ட்ரென்த் கட்சிக்கு வரணும். இல்லைனாக்கா ನಮ್ಮ தலைவர் ராகுல் காந்திரவர பிஜேபி அப்புறமா மோடி கிட்ட ஃபைட் இருக்குது இல்லையா? அந்த ஃபைட்ல ராகுல் காந்திரவர அவருக்கு ஸ்ட்ரெಂತ್ கொடுக்கணும். ಅದಕ್ಕಾಗಿ ರಾಹುಲ್ ಗಾಂಧಿಯವರು ಅப்புறமா மல்லிகார்ஜுன் ಖರ್ಗೆ தமிழ்நாடுக்கு சீனியர் அப்சர்வர்ஸ் போனோம். போய் அங்கே இருக்கிற ஒர்க்கர்ஸ் அப்புறமா தலைவர் கிட்ட பேசணும். அவர் மனசுல என்ன இருக்குது அது ರಿಪೋರ್ಟ್ பண்ணி அனுப்பணும் ಅಂತ ஒரு ஆர்டர் நம்மளுக்கு இருக்குது. ಇವತ್ತು ಆ ಆರ್ಡರ್ ತಗೊಂಡು ನಾನು ಇಲ್ಲಿ ಬಂದಿದ್ದೇನೆ. ಪಾರ್ಟಿ ಸ್ಟ್ರಾಂಗ್ ಮಾಡಬೇಕು, ಕಚ್ಚಿ ಸ್ಟ್ರಾಂಗ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಮಾವಟರ್ ತಲೆವರ್ ಬೇಕು. ಯಾರು ವರ್ಕರ್ಸ್ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾರೋ, ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತುತ್ತಾರೋ, ಕಾಂಗ್ರೆಸ್ ಐಡಿಯಾಲಜಿ ಏನಿದೆ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಾರೋ ಅಂತ ಒಬ್ಬ ನಾಯಕ, ಅಂತ ಒಬ್ಬ தலைவர் ಈಸ್ಟ್ ಅಪ್ರಮ ವೆಸ್ಟ್ ಡಿಸ್ಟ್ರಿಕ್ಟ್ ಎರಡು ಡಿಸ್ಟ್ರಿಕ್ಟು ಒಂದು தலைவர் ಬೇಕು. ಈ ತೀರ್ಮಾನ ಮುಂಚೆ ಚೆನ್ನೈಲೇ ಅಪ್ರಮ ಡೆಲ್ಲಿಯಲ್ಲಿ ಆಗುತ್ತೆ. ಯಾರು ಮಾವಟ தலைவர் ಆಗಬೇಕು ಅಂತ ಡೆಲ್ಲಿಯಲ್ಲಿ ತೀರ್ಮಾನ ಆಗುತ್ತೆ, ಚೆನ್ನೈಯಲ್ಲಿ ಆಗುತ್ತೆ. ರಾಹುಲ್ ಗಾಂಧಿ ಅವರು ಏನು ಹೇಳಿದರು, ಕೃಷ್ಣಗಿರಿಯಲ್ಲಿ ಯಾರು ಮಾವಟ தலைவர் ಆಗಬೇಕು, ಕೃಷ್ಣಗಿರಿ ವರ್ಕರ್ಸ್ ಮತ್ತು ಲೀಡರ್ಸು ಒಪಿನಿಯನ್ ತಗೊಂಡು ಮಾಡಬೇಕು, ಡೆಲ್ಲಿಯಲ್ಲಿ ಚೆನ್ನೈಯಲ್ಲಿ ಕೂತ್ಕೊಂಡು ಮಾಡಬಾರ್ದು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನಾನು ಲಾಸ್ಟ್ ಟ್ಯೂಸ್ಡೇ ಬಂದಿದ್ದು ಫಸ್ಟ್ ಮೀಟಿಂಗ್ ಕೃಷ್ಣಗಿರಿಯಲ್ಲಿ. ಇವತ್ತು ಟ್ಯೂಸ್ಡೇ. ಎಷ್ಟು ದಿವಸ ಆಯಿತು? 8 ದಿವಸ. ನನಗೂ ಕೂಡ ಕ್ಷೇತ್ರ ಇದೆ, ಒಂದು ತೊಗದಿ ಇದೆ.
ನನಗೂ ಫ್ಯಾಮಿಲಿ ಇದೆ, ನನಗೂ ಬಿಸ್ನೆಸ್ ಇದೆ, ಎಲ್ಲ ಬಿಟ್ಟು ಕೃಷ್ಣಗಿರಿಯಲ್ಲಿ ನಾನು 8 ಡೇಸ್ ನಾನು ಯಾಕೆ ಸ್ಪೆಂಡ್ ಮಾಡ್ತಾ ಇದ್ದೀನಿ? ನನ್ನದೇನು ಪರ್ಸ್ನಲ್ ಇಂಟ್ರೆಸ್ಟ್ ಇದೆ? ನಮ್ಮ ಲೀಡರ್ ರಾಹುಲ್ ಗಾಂಧಿಯವರ ಆದೇಶ, ನೀವು 8 ದಿವಸ ಕೃಷ್ಣಗಿರಿಯಲ್ಲಿದ್ದು ಎಲ್ಲರಿಗೂ ಭೇಟಿ ಮಾಡಿ ಅವರ ಫೀಲಿಂಗ್ ಏನಂತ ಅರ್ಥ ಮಾಡಿಕೊಂಡು ಒಂದು ರಿಪೋರ್ಟ್ ಮಾಡಿ ಕಳಿಸಿ ಅಂತ ಅವ್ರು ಕೇಳಿದ್ದಾರೆ. ಸೊ ಲಾಸ್ಟ್ 8 ಡೇಸಿಂದ ಎಲ್ಲ ಕಡೆ ನಾವು ಭೇಟಿ ಮಾಡ್ತಾ ಇದ್ದೀವಿ. ಕೆಲವ್ರಿಗೆ ಬೇರೆ ಕಡೆ ಭೇಟಿ ಮಾಡೋಕ್ಕಾಗಿಲ್ಲ ಅಂದ್ರೂ ಇವತ್ತು ಇಲ್ಲಿ ಕೂಡ ಭೇಟಿ ಮಾಡಬಹುದು. ವಿ ಕ್ಯಾನ್ ಮೀಟ್ ಹಿಯರ್ ಆಲ್ಸೋ, ನೋ ಪ್ರಾಬ್ಲಮ್. ಯಾರು ಇಂಡಿವಿಜುವಲ್ ಬರಬೇಕು ಇಂಡಿವಿಜುವಲ್ ಬರ್ಬೋದು, ಯಾರು ಗ್ರೂಪಲ್ಲಿ ಬಂದು ಹೇಳಬೇಕು ಗ್ರೂಪಲ್ಲಿ ಬಂದು ಹೇಳ್ಬೋದು. ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಕಾಂಗ್ರೆಸ್ ಇಸ್ ಅ ಫ್ಯಾಮಿಲಿ. ಈ ಫ್ಯಾಮಿಲಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಬಾಯಿ ಬಾಯಿ. ಕಾಸ್ಟ್ ಇಲ್ಲ, ರಿಲಿಜನ್ ಇಲ್ಲ, ನಾವೆಲ್ಲರೂ ಒಂದು ಫ್ಯಾಮಿಲಿ. BJP ಅಂದರೆ ಅಪ್ಪರ್ ಕಾಸ್ಟ್ ಮೇಲೆ, ಬೇರೆ ಕಾಸ್ಟ್ ಕೆಳಗಡೆ. ಈ ರಿಲಿಜನ್ ಆ ರಿಲಿಜನ್. ಕಾಂಗ್ರೆಸ್ ಅಂದರೆ ನಾವೆಲ್ಲರೂ ಒಂದು. ಸೊ ಇದೇ ಡಿಫ್ರೆನ್ಸ್ ನಮಗೆ ಮತ್ತು ಕಾಂಗ್ರೆಸ್, BJPಗೆ. ನಮ್ಮ ಲೀಡರ್ ರಾಹುಲ್ ಗಾಂಧಿ ಎಲ್ಲರ ಪರವಾಗಿ ಕೆಲಸ ಮಾಡ್ತಾರೆ. ಮೋದಿಯವರು ಅದಾನಿ ಅಂಬಾನಿ ಪರವಾಗಿ ಕೆಲಸ ಮಾಡ್ತಾರೆ. ಇಷ್ಟೇ ಡಿಫ್ರೆನ್ಸ್ ಇದೆ. ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಅಂದರೆ ಎಲ್ಲ ಬಿಸ್ನೆಸ್ಸು, ಎಲ್ಲ ಪೂಂಜಿ ಅನ್ನೋಕೆ ಪಣ ಸ್ವತ್ತು ಎಲ್ಲ ಅದಾನಿ ಅಂಬಾನಿ ಕೈಗೆ ಕೊಡ್ತಾ ಇದೆ. ಎಲ್ಲ ಏರ್ಪೋರ್ಟ್ಸ್, ಎಲ್ಲ ಸೀಪೋರ್ಟ್ಸ್, ಕೇಬಲ್ ನೆಟ್ವರ್ಕ್, ಟೆಲಿಫೋನ್, ಡಿಫೆನ್ಸ್ ಸೆಕ್ಟರ್, ಈಗ ನ್ಯೂಕ್ಲಿಯರ್ ಸೆಕ್ಟರ್ ಕೂಡ ಅಂಬಾನಿ ಅದಾನಿ ಕೈಗೆ ಕೊಟ್ಟು, ಇಲ್ಲಿ ನೋಡಿದ್ರೆ ಹಿಂದೂ ಮುಸ್ಲಿಂ ಅಂತಾರೆ, ಅಲ್ಲಿ ನೋಡಿದ್ರೆ ಅದಾನಿ ಅಂಬಾನಿಗೆ ಕೆಲಸ ಮಾಡ್ತಾರೆ. ಇದು BJPಯ ದ್ವಂದ್ವ ನೀತಿ, ಡಬಲ್ ಸ್ಟ್ಯಾಂಡರ್ಡ್. ಇದು ಹೋಗ್ಲಾಡಿಸ್ಬೇಕು ಅಂದರೆ ತಮಿಳ್ನಾಡಿಂದಾನೇ ಇದು ಶುರು ಆಗಬೇಕು, ಸ್ಟಾರ್ಟ್ ಆಗಬೇಕು. ಇಡೀ ಇಂಡಿಯಾ ಮೋದಿ BJP ಅಂತ ಹೇಳುವಾಗ ತಮಿಳ್ನಾಡುವಲ್ಲಿ ಒಂದಾಗಿ ಎಲ್ಲರೂ ಸೇರಿ ರಾಹುಲ್ ಗಾಂಧಿ ಅಂತ ಹೇಳಿ 40 ಸೀಟ್ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತೀವಿ. 2026 ಎಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ. ಇದು ரொம்ப ಇಂಪಾರ್ಟೆಂಟ್ ಎಲೆಕ್ಷನ್. ಇದು ನಮ್ಮ ಅಲಯನ್ಸ್ ಜೈಕಿನೋ. ನಾವು ಎಲ್ಲರೂ ನಮ್ಮ ಪರ್ಸನಲ್ ಡಿಫ್ರೆನ್ಸ್ ಬಿಟ್ಟು ಪಾರ್ಟಿಗೆ, ಅಲಯನ್ಸ್ಗೆ ಕೆಲಸ ಮಾಡಬೇಕು. ಇದು ಸ್ಟಾಲಿನ್ಗೆ ವೋಟ್ ಹಾಕೋದು ಅಥವಾ ಬೇರೆ ಅಲಯನ್ಸ್ ಪಾರ್ಟ್ನರ್ಗೆ ವೋಟ್ ಹಾಕೋದು ಅಲ್ಲ. ಇದು ಡೈರೆಕ್ಟ್ಲಿ ರಾಹುಲ್ ಗಾಂಧಿಯವರಿಗೆ ಶಕ್ತಿ ಕೊಡ್ತಕ್ಕಂಥ ಎಲೆಕ್ಷನ್. ಅದಕ್ಕೋಸ್ಕರ ನಾವು ಇವತ್ತು ಸೇರಿರ್ತಕ್ಕಂಥದ್ದು ಪಾರ್ಟಿ ಸ್ಟ್ರಾಂಗ್ ಮಾಡಬೇಕು. ನಿಮ್ಮ ಒಪಿನಿಯನ್ ಬೇಕು. ತುಂಬ ಜನ ಇವತ್ತು ಸೇರಿದ್ದೀರಿ. ಬಹುಶಃ ಅಲ್ಲಿಂದನೂ ಬಂದವರು, ಕೆಲವರು ಕಾವೇರಿ ಪಟ್ಟಣಮಿಂದನೂ ಬಂದಿದ್ದೀರಾ. ಅವ್ರಿಗೂ ಕೂಡ ಭೇಟಿ ಮಾಡ್ತೀನಿ. ಹೊಸೂರು ಜನ ಯಾರಿದ್ದಾರೆ, ಫಸ್ಟ್ ಹೊಸೂರು ಫಿನಿಶ್ ಆದಮೇಲೆ ಕಾವೇರಿ ಪಟ್ಟಣಂ ಭೇಟಿ ಮಾಡೋಣ. ಆಗ್ಬೋದಾ? ಸೊ ಚಪ್ಪಲಿ ಹೊಡೀರಿ, ಏನು ಪ್ರಾಬ್ಲಮ್ ಇಲ್ಲ. ಅರ್ಧಕ್ಕೆ ಯಾಕೆ ನಿಲ್ಲಿಸ್ಬೇಕು? ಸೊ ಎಲ್ಲರಿಗೂ ಭೇಟಿ ಮಾಡ್ತೀನಿ. ಭೇಟಿ ಮಾಡೋಷ್ಟು ನಾನು ಹೋಗೋದಿಲ್ಲ. ಎಲ್ಲರಿಗೂ ಭೇಟಿ ಮಾಡಿ ಸ್ಯಾಟಿಸ್ಫೈ ಮಾಡಿ ನಿಮ್ಮ ಒಪಿನಿಯನ್, ನಿಮ್ಮ ಫೀಲಿಂಗ್ ಏನಿದೆ ಅಂತೆಲ್ಲ ತಿಳ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ಬಟ್ ಒಂದು ಏನು, ಒಳಗಡೆ ಬಂದು ಸ್ವಲ್ಪ ಕ್ವಿಕ್ಕಾಗಿ ಹೇಳಿ. ನಿಮ್ಮ ಹಿಸ್ಟ್ರಿ ಹೇಳಿಬಿಡಿ. ಎಲ್ಲರಿಗೂ ಗೊತ್ತಿದೆ ಯಾರು ಸೀನಿಯರ್ ಇದ್ದಾರೆ, ಯಾರು ಜೂನಿಯರ್ ಇದ್ದಾರೆ, ಯಾರು ಎಲ್ಲ ಇದೆ. ಸ್ವಲ್ಪ ಇವತ್ತು ವರ್ತಮಾನದ ಬಗ್ಗೆ ಕ್ವಿಕ್ಕಾಗಿ ನಮಗೆ ಹೇಳಿ. ಮತ್ತು ಫೋಟೋ ಯಾರು ಕೇಳಿಬಿಡಿ. ಎಲ್ಲರಿಗೂ ಒಳಗಡೆ ಫೋಟೋ ಅಂದರೆ ಅದಕ್ಕೆ 1 to 2 minutes ಎಕ್ಸ್ಟ್ರಾ ಆಗುತ್ತೆ.
ಆಚೆ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಒಳಗಡೆ ಬಂದು ನನ್ನ ಜೊತೆಗೆ ಆರಾಮಾಗಿ ನಿಮ್ಮ ಫೀಲಿಂಗ್ಸು, ನಿಮ್ಮ ಒಪಿನಿಯನ್ನು, ಪಾರ್ಟಿ ಬಗ್ಗೆ ಏನಿದೆ ಎಲ್ಲ ನೀವು ಹೇಳಿ ಆಮೇಲೆ ನನಗೆ ಕಳಿಸ್ಕೊಡಿ. ಮತ್ತು ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರು ಯಾರು ಫಾರ್ಮ್ ತಗೊಂಡಿದ್ದೀರ ಆ ಫಾರ್ಮು ಕೂಡ ಫಿಲ್ ಮಾಡಿ ಇವತ್ತೇ ಕೊಡಬೇಕು. ದಯವಿಟ್ಟು ಅದು ಕೊಡದೇ ಇದ್ದರೆ ಕಷ್ಟ ಆಗುತ್ತೆ. ಇವತ್ತೇ ಫೈನಲ್ ಕೊಟ್ಬಿಡಿ ಫಾರ್ಮ್ಸ್. ಸಪ್ರೇಟಾಗಿ ಮಾತಾಡಬೇಕು ಆಸ್ಪಿರೆಂಟ್ ಅಂದರೆ ಅವ್ರಿಗೂ ಕೂಡ ಸಪ್ರೇಟಾಗಿ ನಾನು ಮಾತಾಡ್ತೀನಿ.